ಎಲ್ಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಆರ್ ಸಿ ಪಿ ಕಪ್ ಗೆದ್ದಾಯಿತು, ಸ್ಮಿತಿ ಮಂದನ ದಾಖಲೆ ಮಾಡಾಯಿತು. ಯಾರಿಗೆ ಎಷ್ಟು ಕೋಟಿ ಸಿಕ್ಕಿದೆ ಅಂತ ನೋಡೋವಂಥ ಸಮಯ ಬನ್ನಿ. ವಿನ್ನರ್ಗೆ ಎಷ್ಟು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, 6 ಕೋಟಿ ಕೊಟ್ಟಿರ್ತಾರೆ ಕ್ಯಾಶು. ಅದು ಆರ್ ಸಿ ಬಿ ಟೀಮ್ಗೆ ಮತ್ತು ಪ್ಲೇಯರ್ಸ್ಗೆ, ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದು ಆ ಅಮೌಂಟು. ಮತ್ತು ರನ್ನರ್ಸ್ ಅಪ್ಗೆ ಎಷ್ಟು ಅಂತ ಹೇಳಿದ್ರೆ 3 crores ಅಂತಲೇ ಹೇಳ್ಬೋದು. ಅದು ಕೂಡ ಎಲ್ಲರಿಗೂ ಟೀಮಲ್ಲಿ ಇರೋರು ಅಂಥ ಪ್ಲೇಯರ್ಗೆ, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತು ಅರ್ಬಲ್ ಲೈಫ್ ಆ್ಯಕ್ಟಿವ್ ಕ್ಯಾಚ್ ಆಫ್ ದಿ ಸೀಸನಲ್ಲಿ ಲೂಸಿ ಹ್ಯಾಮಿಲ್ಟನ್ ಅಂತ ಒಬ್ಬರು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪ್ಲೇಯರ್ ಸಖತ್ತಾಗಿ ಕ್ಯಾಚ್ ಹಿಡಿದ್ರು ನಮ್ಮ ಆರ್ ಸಿ ಬಿ ಮೇಲೇ. ಡೈವಿಂಗ್ ಎಫರ್ಟ್ ಅದು ಕಟ್ ಮಾಡಿರ್ತಾರೆ ಸ್ಮಿತಿ ಮಂದನ ಅವರು, ಆ ಕ್ಯಾಚ್ನ ಸಖತ್ತಾಗಿ ಲೂಸಿ ಹ್ಯಾಮಿಲ್ಟನ್ ಅವ್ರು ಹಿಡ್ಕೋತಾರೆ. ಅವರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಅವರು ಕ್ಯಾಚ್ ಆಫ್ ದಿ ಸೀಸನ್ ತೊಗೊಂಡಿದ್ದಾರೆ. ಮತ್ತು ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರು ಅಂತ ನಿಮಗೆ ಆಗಲೇ ಗೊತ್ತಿದೆ, ಸ್ಮಿತಿ ಮಂದನರ 377 ರನ್ಗಳನ್ನ ಹೊಡೆದು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಈ ಸೀಸನ್ನು. ಇದು ಇಂಡಿಯನ್ ಅಥವಾ ಫಾರಿನ್ನ ಬ್ಯಾಟ್ಸ್ಮನ್ ಆಗಿರ್ಬೋದು. ಇದು ಹೈಯೆಸ್ಟ್ ರನ್ಸು WPL ಎಡಿಷನಲ್ಲಿ. ಹಾಗಾಗಿ ಸ್ಮಿತಿ ಮಂದನ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಮತ್ತು ಡಾಕ್ಟರ್ ಫಿಕ್ಸಿಡ್ ಫೇರ್ ಪ್ಲೇ ಅವಾರ್ಡ್ ಇದು ಮುಂಬೈಯವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಸೀಸನ್ನಲ್ಲಿ ಅಂಪೈರ್ ಡಿಸಿಷನ್ನ ಕ್ವಶನ್ ಮಾಡ್ದಂಗೆ ಮತ್ತು ಅವ್ರು ಕೊಟ್ಟಿದ್ದ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಿಕೊಂಡು ಆಡ್ಕೊಂಡು ಬಂದಿರೋಂಥ MI ಟೀಮ್ಗೆ ಇದೊಂದು ರಿವಾರ್ಡ್ ಅಂತಲೇ ಹೇಳ್ಬೋದು. ಇದು ಫೇರ್ ಪ್ಲೇ ಅವಾರ್ಡ್, ಇದು ಅಷ್ಟು ಸುಲಭ ಅಲ್ಲ ತಗೊಳ್ಳೋದು. ಯಾಕಂತ ಹೇಳಿದ್ರೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ರನ್ಸ್ನ ಹೊಡೆದ್ಬಿಟ್ಟು ತಗೊಬಿಡ್ಬೋದು. ಆದರೆ ಈ ಫೇರ್ ಪ್ಲೇ ಅವಾರ್ಡ್ ಅನ್ನೋದು ಸಖತ್ತು ಕ್ರೂಷಿಯಲ್ಲು ಒಬ್ಬ ಟೀಮ್ಗೆ. ಯಾಕಂತಂದರೆ ಡಿಸಿಪ್ಲಿನ್ ಇರಬೇಕು, ರೆಸ್ಪೆಕ್ಟ್ ಕೊಡಬೇಕು, ಮತ್ತು ಅಂಪೈರ್ಸ್ಗಳಿಗೆ ಕೊಟ್ಟಿದ್ದ ಡಿಸಿಷನ್ಗಳಿಗೆ ಅವರು ಕ್ವಶನ್ ಮಾಡಬಾರ್ದು. ಆ ಥರ ಎಲ್ಲ ಒಂದು ನಿಯಮಗಳಿರುತ್ತೆ. ಅದನ್ನು ಮುಂಬೈ ಇಂಡಿಯನ್ಸ್ ಅವರು ಚೆನ್ನಾಗಿ ಪಾಲಿಸಿ ಡಾಕ್ಟರ್ ಫಿಕ್ಸಿಡ್ ಫೇರ್ ಪ್ಲೇ ಅವಾರ್ಡನ್ನು ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದಿದ್ದಾರೆ. ಮತ್ತು ಸೈರಾ ಸೂಪರ್ ಸ್ಟ್ರೈಕರ್ ಆಫ್ ದಿ ಮ್ಯಾಚಲ್ಲ ಸೀಸನ್ ಅಂತಲೇ ಹೇಳ್ಬೋದು. ಅದು ನಮ್ಮ ಗ್ರೇಸ್ ಹ್ಯಾರಿಸ್ ಅವರು 178.90 ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಆಲ್ಮೋಸ್ಟ್ 178 ಸ್ಟ್ರೈಕ್ ರೇಟ್ ಅಂದರೆ ಇಟ್ಸ್ ನಾಟ್ ಈಸಿ ಇನ್ ವುಮೆನ್ಸ್ ಕ್ರಿಕೆಟಲ್ಲಿ ಅಷ್ಟು ಈಸಿ ಅಲ್ಲವೇ ಅಲ್ಲ. ಯಾಕಂತೇಳಿದ್ರೆ ಆಲ್ಮೋಸ್ಟ್ 180+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಿದ್ರು ನಮ್ಮ ಗ್ರೇಸ್ ಹ್ಯಾರಿಸ್ ಅವರು. ಕನ್ಸಿಸ್ಟೆನ್ಸಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತೇಳಿದ್ರೆ ಈ ರೇಂಜಿಗೆ ಸ್ಟ್ರೈಕ್ ರೇಟಲ್ಲಿ ಆಡೋರು ಯಾರು ಕೂಡ ಅಷ್ಟೊಂದು ಕನ್ಸಿಸ್ಟೆನ್ಸಿಯಾಗಿ ಆಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂತೇಳಿದ್ರೆ ಅವ್ರು ಜಾಸ್ತಿ ಇಂಟೆಂಟ್ ಆಡ್ಕೊಂಡು ಆಡ್ತಿರ್ತಾರೆ, ಪವರ್ ಪ್ಲೇದೇ ಧ್ವಂಸ ಮಾಡಿಬಿಡ್ತಾರೆ ಅವ್ರ ದಿನ ಏನಾರು ಆಗಿತ್ತು ಅಂತ ಹೇಳಿದ್ರೆ. ಹಾಗಾಗಿ ಗ್ರೇಸ್ ಹ್ಯಾರಿಸ್ ಅವರಿಗೆ ಸೈರಾ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಅವಾರ್ಡ್ನ ಕೊಟ್ಟಿದ್ದಾರೆ WPL ಅವರು. ಮತ್ತು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಸೋಫಿ ಡಿವೈನ್ ಅವರು ಸಖತ್ತಾಗಿ ಆಡಿದ್ದಾರೆ. 9 ಮ್ಯಾಚಲ್ಲಿ 255.5 ಪಾಯಿಂಟ್ಸ್ಗಳನ್ನ ಸೋಫಿ ಡಿವೈನ್ ಅವರು ತೊಗೊಂಡಿದ್ದಾರೆ. ಇದು ಜಾಸ್ತಿ ಯಾರು ಪರ್ಫಾರ್ಮ್ ಮಾಡಿರ್ತಾರೆ ಅವ್ರಿಗೆ ಕೊಡುವಂಥ ಒಂದು ಅವಾರ್ಡ್ ಇದು, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ಸು. ಲಾಸ್ಟ್ ಸೀಸನ್ ದೀಪ್ತಿ ಶರ್ಮಾ ಆಗಿದ್ದರು. ಈ ಸೀಸನ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ದೀಪ್ತಿ ಶರ್ಮಾ ಅವರು. ಹಾಗಾಗಿ ಫಾರಿನ್ ಬ್ಯಾಟರ್, ನ್ಯೂಜಿಲೆಂಡ್ ಬ್ಯಾಟರ್ ಆದಂಥ ಆಲ್ರೌಂಡರ್ ಆದಂಥ ಸೋಫಿ ಡಿವೈನ್ ಅವರು ನಮ್ಮ RCB ಇದ್ದಂಥವ್ರು. ಲಾಸ್ಟ್ ಸೀಸನ್ ಆಡಿರಲಿಲ್ಲ, ಲಾಸ್ಟ್ ಸೀಸನ್ RCB ಆಡಿದರು. ಈ ಸೀಸನ್ ಅವರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗಿದ್ದಾರೆ. ಹಾಗಾಗಿ ಆ ಅವಾರ್ಡ್ನ ಸೋಫಿ ಡಿವೈನ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೋಸ್ಟ್ ಕಿಂಗ್ಫಿಶರ್ ಟೈಮ್ಸ್ ಆಫ್ ಸಿಕ್ಸರ್ಸ್ 8 ಮ್ಯಾಚಲ್ಲಿ 13 ಸಿಕ್ಸರ್ಸ್ನ ಹೊಡೆದಿದ್ದಾರೆ ಹರ್ಮನ್ಪ್ರೀತ್ ಕೌರ್ ಅವರು. ಮತ್ತು 150+ ಸ್ಟ್ರೈಕ್ ರೇಟಲ್ಲಿ ಆಡಿರೋವಂಥದ್ದು. ಇದು ಅಷ್ಟು ಈಸಿ ಅಲ್ಲ. ಯಾಕಂತೇಳಿದ್ರೆ ವುಮೆನ್ಸ್ ಕ್ರಿಕೆಟಲ್ಲಿ 150+ ಸ್ಟ್ರೈಕ್ ರೇಟ್ ಅಂತಲೇ ಹೇಳಿದ್ರೆ ಅದು ಅನ್ಬಿಲಿಯಬಲ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಷ್ಟು ಈಸಿ ಇರೋಲ್ಲ ನಿಮಗೆ ರನ್ಸ್ ಮಾಡೋದಕ್ಕೆ. ಅದರಲ್ಲಿ 150+ ಸ್ಕೋರ್ ಬಂದಿದೆ, 13 ಸಿಕ್ಸರ್ಸ್ ಹೊಡೆದಿದ್ದಾರೆ ಅಂದರೆ ಹರ್ಮನ್ಪ್ರೀತ್ ಕೌರ್ ಅವರು ಅವ್ರ ಕೆಪಾಸಿಟಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಇವರು. ಹಾಗಾಗಿ ಹರ್ಮನ್ಪ್ರೀತ್ ಅವ್ರಿಗೆ ಮೋಸ್ಟ್ ಕಿಂಗ್ಫಿಶರ್ ಗುಡ್ ಟೈಮ್ ಸಿಕ್ಸರ್ಸ್ ಅವಾರ್ಡ್ನ ಕೊಟ್ಟಿದ್ದಾರೆ. ಮತ್ತು ಪರ್ಪಲ್ ಕ್ಯಾಪ್ ಇನ್ಯಾರಿಗೆ ಬರಬೇಕು, ಸೋಫಿ ಡಿವೈನ್ ಅವರು. ಅವರೇನೆ 9 ಮ್ಯಾಚಲ್ಲಿ 17 ವಿಕೆಟ್ ತೆಗೆದಿದ್ದಾರೆ, ಆವ್ರೇಜ್ ಬರೀ 16. ಎಕಾನಮಿನ ಹೊಡ್ಸ್ಕೊಂಡಿದ್ದಾರೆ ಬಿಡಿ, ಅವರು 10 ರನ್ ಮೇಲೆ ಹೊಡ್ಸ್ಕೊಂಡಿದ್ದಾರೆ ಸೋಫಿ ಡಿವೈನ್ ಅವರು ಅಂತಲೇ ಹೇಳ್ಬೋದು. ಅಷ್ಟೊಂದು ಎಕನಾಮಿಕಲಾಗಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದರೂ ಕರೆಕ್ಟ್ ಟೈಮ್ಗೆ ವಿಕೆಟ್ನ ತಗೊಡ್ತಾಯಿದ್ರು ಸೋಫಿ ಡಿವೈನ್ ಅವರು. ಅದ್ರ ಕಾರಣದಿಂದ ಅವರು ಪರ್ಪಲ್ ಕ್ಯಾಪ್ನ ತೊಗೊಂಡಿರೋ 17 ವಿಕೆಟನ್ನು ತೊಗೊಂಡಿದ್ದಾರೆ. ಅಷ್ಟು ಈಸಿ ಅಲ್ಲ WPLಲ್ಲಿ. ಇವರೆಲ್ಲರಿಗೂ 5 ಲಕ್ಷಗಳನ್ನು ಕೊಟ್ಟಿದ್ದಾರೆ. ವಿನ್ನರ್ಗೆ ಮತ್ತು ರನ್ನರ್ಗೆ ಮಾತ್ರ. ವಿನ್ನರ್ಗೆ 6 ಕೋಟಿ, ರನ್ನರ್ಗೆ 3 ಕೋಟಿಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.